ಹಾಯ್ ಹಾಯ್ ನಾನು ಸೀತಾ. ಇವತ್ತು ನಾನು ನಿಮಗೆ ಡ್ರೆಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇರೋದು ಟಾಪದು. ನೋಡಿ, ಇದು ಕತ್ತಿನ ಲೆಂತು. ಇದು ನಾನು ಎಕ್ಸಾಕ್ಟ್ 3 ಇಡ್ತೀನಿ. ಇದು 4.5 ಇದೆ. ನೀವು ಈ ಥರ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಬರುತ್ತೆ. ಕೆಲವೊಬ್ಬರಿಗೆ ಭುಜ ಜಾಸ್ತಿ ಇರುತ್ತೆ, ಬಟ್ ಅದನ್ನು ಇಟ್ಕೊಂಡ್ರೆ ನಮಗೆ ಸ್ವಲ್ಪ ಈ ವಿಡ್ತ್ ಜಾಸ್ತಿ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಎಕ್ಸಾಕ್ಟ್ ನಾನು ಹೊಲ್ಕೊಳ್ಳೋ ಡ್ರೆಸ್ ರೀತಿ. ಇದು ಏನು ನಾವಿಲ್ಲಿ ಇಟ್ಟಿರ್ತೀವೋ ಅದಕ್ಕೆ ಏನು ಇಷ್ಟು ಲೆಂತ್ ಪೂರ್ತಿ ಲೆಕ್ಕ ಹಾಕ್ಕೊಂಡು ಅರ್ಧ ಇಂಚು ಜಾಸ್ತಿ ಈ ಲೆಂತ್ ಇಟ್ಕೊಳ್ಳಿ, ಅಂದರೆ ಕಂಕ್ಳ ಲೆಂತ್ಗೆ. ಆಮೇಲೆ ಚೆಸ್ಟ್ ಎಷ್ಟಿರುತ್ತೋ ಅದು ಅಷ್ಟಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. 1.5 ನಮಗೆ ಬಟ್ಟೆ ಜಾಸ್ತಿ ಇಲ್ಲ ಅನ್ನೋದಾದರೆ 1 ಇಂಚ್ ಇಟ್ಕೊಳ್ಳಿ, ಇಲ್ಲ ಅಂದರೆ 1.5 ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 15 ಬರಬೇಕು. ದಪ್ಪ ಇರೋರಿಗೆ 15 ಇಲ್ಲ 15.5. ಇಲ್ಲ ತುಂಬ ಸಣ್ಣ ಇದ್ದೀವಪ್ಪ ಅಥವಾ ಮೀಡಿಯಮ್ ಇದ್ದೀವಿ ಅಂದರೆ 14 ಎಕ್ಸಾಕ್ಟ್ ಸರಿ ಬರುತ್ತದು. ಮತ್ತು ಇಲ್ಲಿಂದ ವೇಸ್ಟ್ ರೌಂಡು 21 ಅಥವಾ 22, 20, 21, 22 ಇದು 3 ರೇಂಜಲ್ಲಿ ಬರುತ್ತೆ. ತುಂಬ ಕೆಳಗೆ ಬೇಕಪ್ಪ ಅನ್ನೋರು 22 ಇಟ್ಕೊಳ್ಳಿ. ಇಲ್ಲ ನನಗೆ ಫಿಟ್ಟಿಂಗ್ ಚೆನ್ನಾಗೇ ಇರಬೇಕಪ್ಪ ಅನ್ನೋದಾದರೆ 21 ಇಟ್ಕೊಳ್ಳಿ. ಮತ್ತು ವೇಸ್ಟ್ ರೌಂಡು ಎಷ್ಟಿರುತ್ತೋ ಅಷ್ಟನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದನ್ನು ಸ್ಲಿಪ್ ಥರ ಹೊಲ್ಕೊಳ್ತಾ ಇಲ್ಲ, ಫ್ರಾಕ್ ಟೈಪ್ ಬರುತ್ತಲ್ಲ ಅಂಬ್ರೆಲಾ ಕಟ್ಟಿಂಗು, ಹಂಗೆ ಬರ್ತಾಯಿದೆ ಇದು. ಹಾಗಾಗಿ ನಾನು ಇಲ್ಲಿಂದ ಅಲ್ಲಿಗೆ ಫುಲ್ಲು ಒಂದೇ ಲೈನ್ ಕಟ್ಟಿಂಗ್ ಕೊಡ್ತಿದ್ದೀನಿ. ಮತ್ತು ಇದು ಒಂದೇ ಲೈನ್ ಬಂದಿದೆ, ಯಾಕಂದರೆ ನಾನು ಹೊಲಿಗೆನೂ ಇದರೊಳಗೆ ಆ್ಯಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಕ್ಸ್ಟ್ರಾ ಅಂತ ನಾನು ಬಿಟ್ಕೊಂಡು ಮಾಡಿಲ್ಲ. ಹಾಗಾಗಿ ಇದು ಈ ಥರ ಲೈನ್ ಬಂದಿರೋದು. ಮತ್ತು ನೆಕ್ಕು ಸ್ವಲ್ಪ ಈಗ 7 ಇದೆ. ನೆಕ್ ಪೂರ್ತಿ ತುಂಬ ಡೀಪಾಗಿ ಹೋಗುತ್ತಪ್ಪ 7 ಅನ್ನೋರು ಈ ಥರ ಸ್ವಲ್ಪ ಮೇಲ್ಭಾಗಕ್ಕೆ ನಾವು ಕರ್ವ್ ಕೊಟ್ಟರೆ ಡೀಪ್ ಕಾಣಲ್ಲ. ಇದು ಅಂದರೆ ಫುಲ್ ಕವರ್ ಆಗುತ್ತೆ. ಮತ್ತು ಇದು ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ ಆಫ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟಿಂದ ಅರ್ಧ ಇಂಚ್ ಈ ಕಡೆಗೆ ತೊಗೊಂಡು ಕರ್ವ್ ಕೊಡಬೇಕು. ಆವಾಗ ನಮ್ಮದು ಡ್ರೆಸ್ ಮತ್ತು ಇದು 1/2 ಇಂಚ್ ಸ್ಲೋಪ್, ಇದು ಭುಜ ಸ್ಲೋಪ್. ಇದು ಕಟ್ಟಿಂಗ್ ಮಾಡಲೇಬೇಕು, ಇಲ್ಲದೆ ಹೋದರೆ ಶೋಲ್ಡರ್ ಸರಿಯಾಗಿ ಕೂರಲ್ಲ. ಇದೇ ಡ್ರೆಸ್ ಕಟ್ಟಿಂಗು ಈಗ ಕಟ್ ಮಾಡ್ತೀನಿ. ನಾನು ಮಾಡ್ಕೊಳ್ಳೋದು ಇದೇ ಥರ. ಒಂದು ಸರಿ ಟ್ರೈ ಮಾಡಿ. ಹೊಸದಾಗಿ ಶುರು ಮಾಡ್ತೀವಿ ಅನ್ನೋರಿದ್ದರೆ ಒಂದು ಹಳೆ ಸೀರೆ ಅಥವಾ ಪಂಚೆಲಿ ಲೈನಿಂಗ್ ಬಟ್ಟೆಲಿ ನೋಡಿ ಕಟ್ ಮಾಡ್ಕೊಳ್ಳಿ. ಒಂದು ಸರಿ ಅದನ್ನು ಹೊಲ್ಕೊಳ್ಳಿ. ನೀವು ಅದು ಸರಿ ಬಂತಪ್ಪ ಇದ್ದರೆ ನಿಮ್ಮ ಸೀರೆಯಲ್ಲಿ ಅಥವಾ ಡ್ರೆಸ್ ಪೀಸು ತಗೊಂಡು ಟ್ರೈ ಮಾಡಿ. ಇದು ತುಂಬ ಪರ್ಫೆಕ್ಟ್ ಬರುತ್ತೆ. ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು.